ಕಾರ್ಯಕ್ರಮದಲ್ಲಿ ಪಕ್ಷದಲ್ಲಿ ಯಾರ್ಯಾರು ಇರಬೇಕಾದಂಥ ನಿರೀಕ್ಷೆಗಳು ಇದೆ ಅವರೆಲ್ಲರೂ ಸಹಿತ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರು. JDS ಅಥವಾ BJPಯಲ್ಲಿ ಇರದೇ ಇರುವಷ್ಟು ದೊಡ್ಡ ಸಂಖ್ಯೆಯ ಒಳ್ಳೆಯ ನಾಯಕರುಗಳು ನಮ್ಮ ಕೊಪ್ಪ ತಾಲೂಕಿನ ಶೃಂಗೇರಿ ಕ್ಷೇತ್ರದ ಕಾಂಗ್ರೆಸ್ನ KPCC ಅಧ್ಯಕ್ಷರು ಆದಂಥ ಶ್ರೀ DK ಶಿವಕುಮಾರ್ ಅವರು ಶಾಸಕರ ಮತ್ತು ಪಕ್ಷದ ಮುಖಂಡರ ಅಭಿಪ್ರಾಯಗಳನ್ನು ಪಡೆದು ಜಿಲ್ಲಾ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಕಳಿಸಿ ಮತ್ತು ಅದೇ ರೀತಿ ಕುಕ್ಕುಡಿಗೆ ರವೀಂದ್ರ ಅವರಿಗೂ ಸಹಿತ ಪತ್ರವನ್ನು ಕಳಿಸಿ ಕುಕ್ಕುಡಿಗೆ ರವೀಂದ್ರ ಅವರನ್ನು ಮುಂದಿನ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ನೇಮಕವನ್ನು ಮಾಡಿದ್ದಾರೆ. ಹಾಗಾಗಿ ಮುಂದಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀ ಕುಕ್ಕುಡಿಗೆ ರವೀಂದ್ರ ಅವರಿಗೆ ಸಂಘಟನೆಯಲ್ಲಿ ಸಂಪೂರ್ಣ ಯಶಸ್ಸು ಸಿಕ್ಕಲಿ ಅಂತೇಳಿ ಎಲ್ಲರ ಪರವಾಗಿ ನಾನು ಶುಭವನ್ನು ಹಾರೈಸ್ತೇನೆ. ಮತ್ತು ನಾಡ್ದು ನಮ್ಮ ನಿಯೋಜಿತ ಅಧ್ಯಕ್ಷರು ಹೇಳಿದಂತೆ 28ನೇ ತಾರೀಕು ಈ ರಾಜ್ಯದ ಮುಖಂಡರು ಮಂತ್ರಿಗಳು ಆದಂಥ ಶ್ರೀ ಸಂತೋಷ್ ಲಾಡ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಶಾಸಕರು ಹಾಗೂ ಪಕ್ಷದ ಇಲ್ಲಿಯ ಎಲ್ಲ ಮುಖಂಡರುಗಳು, ಅದೇ ರೀತಿಯಾಗಿ ನಮ್ಮ ಅಕ್ಕಪಕ್ಕದ ಜಿಲ್ಲೆಯ ಪಕ್ಷದ ಮುಖಂಡರುಗಳನ್ನು ಸಹಿತ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ದೀವಿ. ಮತ್ತು ಆ ಕಾರ್ಯಕ್ರಮ ಬೆಳಿಗ್ಗೆ 10:00 ಒಕ್ಕಲಿಗರ ಸಮುದಾಯ ಭವನ ಬಾಳಗಡಿ ನಾವು ಬಹಿರಂಗ ಸಮಾವೇಶ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಮಳೆಯ ಕಾರಣದಿಂದ ಅದು ಅಸಾಧ್ಯವಾಗಿರೋದ್ರಿಂದ ಇದ್ದಿದ್ರಲ್ಲಿ ನಮಗೆ ದೊಡ್ಡದಾದಂಥ ಸಭಾಂಗಣ ಅಂತಂದರೆ ಅದು ಕೊಪ್ಪದ ಒಕ್ಕಲಿಗರ ಕಲ್ಯಾಣ ಮಂಟಪ, ಅಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಪಕ್ಷದ ಎಲ್ಲ ಅಭಿಮಾನಿಗಳು, ಹಿತೈಷಿಗಳು ಆಗಮಿಸಿ ಆ ಕಾರ್ಯಕ್ರಮ ಕುಕ್ಕುಡಿಗೆ ರವೀಂದ್ರ ಅವರು ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಪಕ್ಷವನ್ನು ಸಂಘಟನೆ ಮಾಡಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ಸಹಕಾರಿ ಚುನಾವಣೆಗಳು ಮತ್ತು ಮುಂದಿನ ವಿಧಾನಸಭೆ ಚುನಾವಣೆಯನ್ನು ಮತ್ತೊಮ್ಮೆ ಒಂದು ಹ್ಯಾಟ್ರಿಕ್ ಗೆಲುವನ್ನು ಸಂಪಾದನೆ ಮಾಡುವ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಎಲ್ಲರೂ ಮಾಡಿದ್ದೀವಿ. ಈಗ ರವೀಂದ್ರ ಅವರು ಈ ಹಿಂದೆ JDSನ ತಾಲೂಕು ಅಧ್ಯಕ್ಷರಾಗಿದ್ದರು, ಈಗ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷರಾಗ್ತಾ ಇದ್ದೀರಾ. ಬಹುಶಃ ತಾಲೂಕಲ್ಲಿ ಒಂದು ಹೊಸ ಇತಿಹಾಸ ಬರ್ತಾರ ಅಂತ ಎರಡು ಪಕ್ಷದ ಅಧ್ಯಕ್ಷರಾಗಿ ಹೇಗನ್ನಿಸ್ತಾ ಇದೆ? ಅಲ್ಲ, ಹಿಂದೆ ನೀವು JDS ತಾಲೂಕು ಅಧ್ಯಕ್ಷರಾಗಿದ್ರಲ್ಲ, ಹಿಂದೆ ಈಗ ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರಾಗ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಬಹುಶಃ ತಾಲೂಕಲ್ಲಿ ಇದು ಮೊದಲು ಒಂದು ಇತಿಹಾಸ ಬರೆದವರು ರವೀಂದ್ರ ಅವರು ಅನ್ಸುತ್ತಲ್ವಾ? ಅಲ್ಲ, ಅದೇ ಹೇಳಿದ್ದು ಡಬಲ್ ಅಧ್ಯಕ್ಷ ಆದ್ರಲ್ಲ, ಹೇಗೆ ಅನಿಸ್ತಾ ಇದೆ ಕೇಳಿದೆ. ಅದರಲ್ಲೂ ಅಧ್ಯಕ್ಷ ಆದ್ರಿ, ಇದರಲ್ಲೂ ಅಧ್ಯಕ್ಷ ಆದ್ರಿ, ಹೇಗೆ ಅನಿಸ್ತಾ ಇದೆ ಅಂತ. ಅಲ್ಲ, ತಾಲೂಕಲ್ಲಿ ಒಬ್ಬರೇ ಆಗಿರೋದಲ್ಲ, ಹಾಗಾಗಿ ಕೇಳಿದೆ. ಈಗ ಪ್ರಮುಖವಾಗಿ ಈಗ ನೀವು ಮಾತಾಡ್ತಾ ಎಲ್ಲ ಕಡೆ ಹೇಳಿದ್ರಿ, ಜಿಲ್ಲಾ ಸಚಿವರಾಗಿರ್ಬೋದು, ರಾಜ್ಯದ ಮಂತ್ರಿಗಳು, ಜಿಲ್ಲಾಧ್ಯಕ್ಷರು, ಶಾಸಕರು, ಸುಧೀರ್ ಕುಮಾರ್ ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂತ ಹೇಳಿದ್ರಿ. ಎಲ್ಲೂ ಕೂಡ ತಾಲೂಕಿನ ಮಾಜಿ ಅಧ್ಯಕ್ಷರಾಗಲಿ, ಪ್ರಧಾನ ಕಾರ್ಯದರ್ಶಿಗಳಾಗಲಿ, ಉಪಾಧ್ಯಕ್ಷರು ಯಾರು ಕೂಡ ಇರ್ತಾರೆ ಅಂತ ಎಲ್ಲೂ ಹೇಳಿದ್ದಾರೆ. ನೀವು ನಾಳೆ ಕಾರ್ಯಕ್ರಮದಲ್ಲಿ ಆಗಿರ್ಬೋದು ಅಥವಾ ಸುದ್ದಿಗೋಷ್ಠಿಲಿ ಕಾಣಿಸ್ತಾ ಇಲ್ಲ ಅಲ್ಲ? ಮಾಜಿ ಅಧ್ಯಕ್ಷರು ಕರೆದಿಲ್ಲ, ಪ್ರಧಾನ ಕಾರ್ಯದರ್ಶಿ ಇಲ್ಲ, ಉಪಾಧ್ಯಕ್ಷರು ಇಲ್ಲ. ಇನ್ನೊಬ್ರು ಇನ್ನಿಬ್ರು ಇಲ್ಲ ಅಲ್ಲ? ಕೇತಿರಾಜ್ ಅವ್ರು ಕಾಣಿಸ್ತಾ ಇಲ್ಲ, ಇನೇಶ್ ಅವ್ರು ಕಾಣಿಸ್ತಾ ಇಲ್ಲ. ನೆಟ್ವರ್ಕ್ ಸಮಸ್ಯೆನಾ? ವಾಟ್ಸಪ್ಪಲ್ಲಿ ಸಂದೇಶ ಆಗಿದೆ. ಸಂದೇಶ ನನಗೂ ಫೋನ್ ಸಿಕ್ಕಿರಲಿಲ್ಲ, ಮಾಹಿತಿ ಗೊತ್ತಾಗಿ ನಾವು ಬಂದಿದ್ದೆ. ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಮಾರೆ, ನಾನು ನಿಮ್ಮ ಮನೆಗೆ ನೆಟ್ವರ್ಕ್ ಸಿಗಲ್ಲ. ಕಾರ್ಯಕ್ರಮದಲ್ಲಿ ಪಕ್ಷದಲ್ಲಿ ಯಾರ್ಯಾರು ಇರಬೇಕಾದಂಥ ನಿರೀಕ್ಷೆಗಳು ಇದೆ ಅವರೆಲ್ಲರೂ ಸಹಿತ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಾಗಾಗಿ ಪತ್ರಿಕಾಗೋಷ್ಠಿ ಅದು ತಾಲೂಕು ಅಧ್ಯಕ್ಷರು, ಅವರು ನಿಯೋಜಿತ ಅಧ್ಯಕ್ಷರು ಮಾಡ್ತಕ್ಕಂಥ ಪತ್ರಿಕಾಗೋಷ್ಠಿ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಅನ್ನೋಂಥ ಒಂದು ವಿದ್ಯುಕ್ತವಾದಂಥ ವಿಧಿಯನ್ನು ಅದನ್ನು 28ನೇ ತಾರೀಕು ಗೌರವಪೂರ್ವಕವಾಗಿ ಅದನ್ನು ಮಾಡ್ತಾರೆ. ಇವತ್ತು ರಾಜ್ಯಾಧ್ಯಕ್ಷರ ಪತ್ರ ಬಂದ ಹಿನ್ನೆಲೆಯಲ್ಲಿ ಶಾಸಕರ ಸೂಚನೆ ಮೇರೆಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದು. ಯಾಕಂದರೆ ಶಾರ್ಟ್ ಟೈಮ್ ಇದೆ ನಮಗೀಗ. 28ಕ್ಕೆ ನಾವು ಅಧಿಕಾರ ಸ್ವೀಕಾರ ಅಂತಂದರೆ ಇವತ್ತು ಆಲ್ರೆಡಿ 19, ಇನ್ನೂ ಸಿದ್ಧತೆ ಆಗಬೇಕು, ಜನರನ್ನು ಸಂಪರ್ಕ ಮಾಡಬೇಕು, ಅದರ ನಡುವೆ ಮಳೆಯ ಸಮಸ್ಯೆ ಇದೆ. ಹಾಗಾಗಿ ಒಂದು ತುರ್ತು ನಿಮ್ಮ ಮಾಧ್ಯಮಗಳ ಮೂಲಕ ಎಲ್ಲರಿಗೂ ವಿಷಯ ತಲುಪಲಿ ಅಂತೇಳಿ ಹಂಗೆ
ಪಕ್ಷದ ದೊಡ್ಡ ನಾಯಕ ಟೀಮ್ ಇದೆ ನಮ್ಮ ಕೊಪ್ಪ ತಾಲೂಕು. JDS ಅಥವಾ BJPಯಲ್ಲಿ ಇರದೇ ಇರುವಷ್ಟು ದೊಡ್ಡ ಸಂಖ್ಯೆಯ ಒಳ್ಳೆಯ ನಾಯಕರುಗಳು ನಮ್ಮ ಕೊಪ್ಪ ತಾಲೂಕಿನ ಶೃಂಗೇರಿ ಕ್ಷೇತ್ರದ ಕಾಂಗ್ರೆಸ್ನ